ನನಗೆ ಬರೀ 200 rupees 300 rupees ಸಿಗ್ತಿತ್ತು. ಆಗ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದ್ಬಿಟ್ಟು ಶಾಪ್ ಮಾಡ್ತಾ ಇದ್ದಿದ್ದು. ಅಂದರೆ ಐ ಕಾಂಟ್ ಅಫೋರ್ಡ್ ಮಚ್, ಐ ವಾಸ್ ನಾಟ್ ಏಬಲ್ ಟು ಅಫೋರ್ಡ್ ಮಚ್. ನನ್ಗೆ ಯಾರೂ ಅಷ್ಟು ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ. ಈ ಮೆಟ್ರೋ ಮಿಸ್ ಆಗೋಯ್ತು, ಮುಂದಿನ ಮೆಟ್ರೋ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಸಬ್ಸ್ಕ್ರೈಬ್ ಡೈರೆಕ್ಟಾಗಿ ಆಫೀಸಿಂದ ಇದು ವರ್ಕ್ ಮುಗಿತು. ಇವಾಗ ನಮಸ್ಕಾರ ನಮಸ್ಕಾರ, ಚಂದನಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವರು ಕೂಡ ನಿಮಗೆ ಹೇಳಿದೆ ಗೊತ್ತಾ, ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನೋಡಿ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತೀನಿ. ದಿಸ್ ಜಸ್ಟ್ ಮೈ ಔಟ್ಫಿಟ್. ಇನ್ನೂ ಮೆಸ್ಸಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಿ. ಬನ್ನಿ ಈಗ ಡೇನ ಸ್ಟಾರ್ಟ್ ಮಾಡೋಣ. ಬಟ್ಟೆ ಸಿಕ್ಕಿಲ್ಲ ಅಂತ ಏನು ಕಿತ್ತು ಬಿಸಾಕಿದ್ದೀನಿ ನೋಡಿ. ಈಗ ಹೆಂಗಪ್ಪ ನಾನು ಇದನ್ನು ಸರಿ ಮಾಡಲಿ? ಬಟ್ಟೆ ನೋಡಿ ನನಗಂತೂ ಇವಾಗ ಈ ಮೂಟೆನ ಕ್ಲೀನ್ ಮಾಡೋಕ್ಕಾಗಲ್ಲ. ನಾನು ಜಿಮ್ಗೆ ಹೋಗ್ತೀನಿ, ಅದಾದಮೇಲೆ ಬಂದು ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದಿದೆ. ಅದಾದಮೇಲೆ ಆಫೀಸ್ಗೆ ಹೋಗಬೇಕು, ಅದಾದಮೇಲೆ ಮತ್ತೆ ರಾಜಾಜಿನಗರ ಹೋಗಬೇಕು. ಮುಗಿಸ್ಕೊಂಡು ಬಂದು ದೆನ್ ಐ ಥಿಂಕ್ ಅಬೌಟ್ ಇಟ್. ಈಗಂತೂ ಚಾನ್ಸೇ ಇಲ್ಲ. ಅಯ್ಯೋ ಮೂಟೆ ನೋಡಿ, ಮೂಟೆ. गुड मॉर्निंग भैया. हाँ ये व्लॉग है, सब्सक्राइब करो यूट्यूब चैनल के लिए. Today दिन I died, I'm dead, I'm deathed for the day. And it's ಆಚು ಫಸ್ಟ್ ಡೇ ರೆಡಿ. ಎಷ್ಟು ಬೇಗ ರೆಡಿ ಆಗಿದ್ದೀನಿ ಅಂತಂದರೆ ಒಮ್ಮೆಗ ನಮ್ಗೆ ಜಾಸ್ತಿ ಟೈಮೇ ಇರಲಿಲ್ಲ. ಇವಾಗ ಫುಲ್ಲು ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಫಸ್ಟ್ ನಾನು ಕಮರ್ಷಿಯಲ್ಗೆ ಹೋಗ್ತಾ ಇದ್ದೀನಿ. ಕಮರ್ಷಿಯಲಿಂದ ಜಯನಗರಿಂದ ಟೈಮ್ ಆದರೆ ರಾಜಾಜಿನಗರ. ಅದು ಈವ್ನಿಂಗಲ್ಲಿರೋದು. ಸೊ 3 ಕೆಲಸನ ಇವತ್ತೇ ಮುಗಿಸ್ಬೇಕು. ಇದು ನನ್ನ ಶೆಡ್ಯೂಲ್. ಸೊ ರೆಡಿ ಆಗೋದು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫಾಸ್ಟಾಗೆಲ್ಲ ಆಗ್ತಾಯಿದೆ. ಇನ್ನೂ ಮೆಸ್ಸಿಯಾಗಿ ಹೋಗಿದೆ. ಅಲ್ಲಿ ನೋಡಿ, ಅಲ್ಲಿ ಕಿತ್ತರೆ ಸಾಕಿದ್ದೀನಿ, ಬಂದೆಲ್ಲ. ಇವತ್ತು 1/2 an hour ಲೇಟ್, ಬಟ್ ಇಟ್ಸ್ ಓಕೆ. 12:30 ರೀಚ್ ಆಗ್ತೀನಿ. ನಾನು ಬೇಗ ಹೋದಾಗೆಲ್ಲ ಆಗಿದ್ದೆ, ಎಂಥದ್ದು ಪ್ರಾಬ್ಲಮ್ ಇದೆ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ನಾನು ಎಂತಕ್ಕೆ ಹೋಗ್ತೀನಿ ಅಂತ ನೀವು ಕೇಳಲೇ ಇಲ್ಲ. ಎಷ್ಟು ಬೇಕಾ? 12:26 ಆಗಿದೆ. ಇಲ್ಲೇ ಗುಡ್ ಟು ಬಿ ಬ್ಯಾಕ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಡ್ಕೊಂಡು ಬರ್ತಿದ್ರೆ ಎಷ್ಟು ಚೇಂಜಸ್ ಆಗೋಗ್ಬಿಡಿದೆ, ಎಷ್ಟು ಡೆವಲಪ್ಡ್ ಆಗಿದೆ ಅಂತಂದರೆ, ಮುಂಚೆನೆಲ್ಲ ಗಾಡಿ ಓಡೋದಕ್ಕೂ ಜಾಗ ಇರ್ತಿರಲಿಲ್ಲ. ಅಬೌಟ್ 10 years ಬ್ಯಾಕ್. ಸೊ ಅಷ್ಟು ಚೇಂಜಸ್ ಆಗೋಗಿದೆ. ಆ್ಯಂಡ್ ಇಟ್ಸ್ ಗುಡ್ ಟು ಸಿ ನಮ್ಮ ಬ್ಯಾಂಗ್ಳೂರು ಎಷ್ಟು ಡೆವಲಪ್ ಆಗೋಗಿದೆ ನೋಡಿ. ಬಟ್ ಕಮರ್ಷಿಯಲ್ ಸ್ಟ್ರೀಟ್ ಇದೆ ಎಮೋಷನ್ ನೋಡಿ. ಕಮರ್ಷಿಯಲ್ ಸ್ಟ್ರೀಟ್ ನಿಮಗೆ ಹೇಳಿದೆ ಗೊತ್ತಾ, ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇವತ್ತು ಪ್ರಮೋಷನ್ಗೆ ಬರ್ತಾ ಇದ್ದೀನಿ ಅಂತ. ಇದನ್ನು ನಾನು ಸುಮ್ಮನೆ ಬೇಕು ಅಂತ ಹೇಳ್ತಿಲ್ಲ. ತುಂಬ ಜನ ಹೊರಗಡೆ ನೀವು ಶಾಪ್ ಮಾಡಬೇಕಾದ್ರೆ ನಿಮಗೆ ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸುತ್ತೆ. ದಿಸ್ ಇಸ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋದು. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನೈಜಾ ಅಂತ ನಿಮಗೆ ಒಂದು ಶಾಪ್ ಸಿಗುತ್ತೆ. ತುಂಬ ಪುಟಾಣಿ ಚಿಕ್ಕದಾದ ಶಾಪ್, ಬಟ್ ನಿಮಗೆ ಇಂತೆಂಥ ಕಲೆಕ್ಷನ್ ಸಿಗುತ್ತೆ ಅಂತಂದರೆ ಪರ್ಸ್ನಲಿ ನಾನು ಕೂಡ ಯಾವಾಗಲೂ ಇಲ್ಲಿ ಶಾಪ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಅವ್ರಿಗೆ ನಾನೊಂದು ಶೂಟ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಸುಮ್ಮನೆ ಹಾಗೆ ನಿಮಗೆ ಗ್ಲಿಮ್ಸ್ ತೋರಿಸ್ತೀನಿ ಆಯಿತಾ, ಇಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ನಿಮ್ಗೇನಾದರೂ ಇಷ್ಟ ಆದರೆ ಬಂದಿಲ್ಲಿ ಶಾಪ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ನಾನು ಇದು ಯಾವುದೇ ಪ್ರಮೋಷನ್ ವರ್ಕ್ ಮಾಡ್ತಿಲ್ಲ. ಐ ರಿಯಲಿ ಲೈಕ್ ದ ಕಲೆಕ್ಷನ್, ಅದಕ್ಕೆ ನಿಮಗೆ ನಾನು ತೋರಿಸ್ತಾ ಇರೋದು. ಟು ಇಮ್ರಾನ್, ತುಂಬ ಡೆಡಿಕೇಟೆಡ್ ಪರ್ಸನ್ ಅವರು. ನಾಯ್ಜಾನ ಇಲ್ಲೇ ಅವರೆಲ್ಲ ನೋಡ್ಕೊಳ್ತಾರೆ, ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ. ನಮಸ್ಕಾರ ಭಯ್ಯ, ಆಪ್ಕಾ ನಾಮ್ ಬೋಲ್ನಾ?
ಅಶ್ರಫ್ ಥ್ಯಾಂಕ್ ಯು ಅಶ್ರಫ್. ಜೆನ್ಸಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ತರ ಟಾಪ್ಸ್ಗಳು, ಎಂತೆಂಥ ಕಲೆಕ್ಷನ್ಸ್ ಇದೆ ನೋಡಿ, ಅದು ಕೂಡ ಎಲ್ಲ ಅಫೋರ್ಡಬಲ್ ರೇಟಲ್ಲಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಿದ್ದೀರಾ, ನೀವೆಲ್ಲರೂ ಜೆನ್ಸಿ ಆಗಿದ್ರೆ ಫಸ್ಟ್ ಶೋರ್ ನಿಮ್ಗೆ ಇಷ್ಟ ಆಗುತ್ತೆ ಕಲೆಕ್ಷನ್ಸ್. ಆ್ಯಂಡ್ ಎಲ್ಲ ಕಾರ್ಪೊರೇಟ್ ಲುಕ್ಸಿಂದ ಹಿಡಿದು ಫಾರ್ಮಲಿಂದ ಹಿಡಿದು ನೋಡಿ ಶರ್ಟ್ಸ್ಗಳೆಲ್ಲ ನಿಮ್ಗೆ ಏನು ಸಖತ್ತಾಗಿ ಸಿಗುತ್ತೆ ಅಂತಂದರೆ, ನಾನೊಂದು ಇಲ್ಲಿ ಯಾವಾಗ್ಲೂ ಬಂದಾಗ ಅಟ್ಲೀಸ್ಟ್ ಶಾಪ್ ಮಾಡ್ತಾನೆ ಇರ್ತೀನಿ. ನಾನು ನಿಮ್ಗೆ ಹೇಳಿದೆ ನೆನಪಿದ್ಯಾ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾವಾಗಲೂ ನಮಗೆ ಅಂದರೆ ನಮ್ಮ ರೇಟಿಗೆ ತಕ್ಕ ಹಾಗೆ ನಾವು ಶಾಪ್ ಮಾಡ್ಬೋದು. ದೇರ್ ಆರ್ ಟೈಮ್ಸ್ ಕಾಲೇಜಲ್ಲಿ ನನಗೆ ಬರೀ 200 ರುಪೀಸ್ 300 ರುಪೀಸ್ ಸಿಗ್ತಿತ್ತು. ಆಗ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದ್ಬಿಟ್ಟು ಶಾಪ್ ಮಾಡ್ತಾ ಇದ್ದಿದ್ದು. ಅಂದರೆ ಐ ಕಾಂಟ್ ಅಫೋರ್ಡ್ ಮಚ್, ಐ ವಾಸ್ ನಾಟ್ ಏಬಲ್ ಟು ಅಫೋರ್ಡ್ ಮಚ್. ನನಗೆ ಯಾರೂ ಅಷ್ಟು ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಇದನ್ನು ಎಮೋಷನ್ ಅಂತ ಹೇಳ್ಬೋದು. ಇವಾಗ ತುಂಬ ಡೆವಲಪ್ಡ್ ಆಗಿದೆ, ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸಿ ಫಾರ್ಮಲ್ ಪ್ಯಾಂಟ್ಸಿಂದ ಹಿಡಿದು ಮತ್ತು ಬಾಟಮ್ಸಲ್ಲಿ ಲೂಸ್ ಪ್ಯಾಂಟ್ಸ್ ಬರುತ್ತೆ. ನನಗಂತೂ ಹೆವಿ ಇಷ್ಟ ಆಯಿತು, ನಾನು ಒಂದು ಶಾಪ್ ಮಾಡಿದೆ. ಇದೆಲ್ಲ ನಿಮಗೆ ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ ನೋಡಿ. ಇದು ಇಲ್ಲೂ ಈ ಟಾಪ್ಸ್ಗಳು ನೋಡಿ, ಇದೊಂದು ಮಸ್ತ್ ಕಲೆಕ್ಷನ್ ಇದು ನೋಡಿ. ಇದೆಲ್ಲ ಟಾಪ್ಸ್ಗಳು ಹಾಗೆಯೇ ನೋಡಿ, ಈ ಒಂದು ಟಾಪ್ ಒಂದು ಸಖತ್ತಾಗಿದೆ. ಅಂದರೆ ನೀವು ಟೆಂಪಲ್ ರನ್ನಿಂದ ಹಿಡಿದು ಆಫೀಸ್ಗೆ ಹೋಗೋದಕ್ಕೆ ಕ್ಯಾಶುಯಲ್ ಆಗಿ ಎಲ್ಲ ಕಡೆ ಮಾಡ್ಬೋದು. ದ ಮೋಸ್ಟ್ ಹ್ಯಾಪನಿಂಗ್ ಟಾಪ್ ಅಂತ ಹೇಳ್ಬೋದು ಇದು. ಅಂದರೆ ಇದು ಸಕ್ಕ ಡಿಮ್ಯಾಂಡಲ್ಲಿದೆ ಅಲ್ವಾ ಸರ್? 1 ವರ್ಷದಿಂದ ಡಿಮ್ಯಾಂಡಲ್ಲಿದೆ. ನಾನು ಕೂಡ ಇದನ್ನು ಒಂದು ತಗೊಂಡೆ. ಆ್ಯಂಡ್ ಈ ಎಲ್ಲ ಟಾಪ್ಸ್ಗಳನ್ನು ಕೂಡ ಅಷ್ಟೇ, ಇದೆಲ್ಲ ಕೊರಿಯನ್ ಟಾಪ್ಸ್ಗಳು. ಯಾರೆಲ್ಲ ಕೊರಿಯನ್ ಫ್ಯಾನ್ಸ್ ಇದ್ದಾರೆ ಅವ್ರಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ ನೋಡಿ. ಈ ಎಲ್ಲ ಟಾಪ್ಸ್ಗಳು ಏನು ಸಖತ್ತಾಗಿದೆ. ಆ್ಯಂಡ್ ಸಿಂಗಲ್ ಪೀಸ್ ಅಂತ ಪಾರ್ಟಿ ವೇರ್ಸ್ಗೆ ಸಿಂಗಲ್ ವೇರ್ ಇರೋದು. ಸೊ ಯಾರೆಲ್ಲ ಈ ಶಾಪ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ ತಕ್ಷಣ ಸ್ಟ್ರೇಟ್ ಒಂದೇ ರೂಟಲ್ಲಿ ಬಂದಾಗ ಬರ್ಗರ್ ಕಿಂಗ್ ಕಾಣುತ್ತೆ. ಬರ್ಗರ್ ಕಿಂಗ್ ಕೆಳಗಡೆ ಇರೋ ಶಾಪೇ ನೈಜಾ ಅಂತ. ಕಲೆಕ್ಷನ್ ಸಖತ್ತಾಗಿರುತ್ತೆ, ಬಂದು ವಿಸಿಟ್ ಮಾಡಿ. ಇಲ್ಲೊಂದು ನನಗೆ ಜೈನ್ದು ಸ್ನ್ಯಾಕ್ ಇಷ್ಟ ಆಯಿತು. ಸರ್ ನನಗೆ ಟೀ ಮತ್ತು ಇದು ಸ್ನ್ಯಾಕ್ನ ಆಫರ್ ಮಾಡಿದರು. ಇಲ್ಲಿ ಬಂದಾಗ ಐ ಥಿಂಕ್ ಮೋರ್ ದೆನ್ ಎನಿ ಪ್ಲೇಸ್ ದೇ ಟ್ರೀಟ್ ಮೀ ಲೈಕ್ ದೇರ್ ಕಿಡ್. ಸೊ ನನಗೆ ಇದನ್ನು ಕೊಟ್ಟಿದ್ದಾರೆ ನೋಡಿ. ಇಟ್ಸ್ ಆ್ಯಕ್ಚುಲಿ ರಿಯಲಿ ಟೇಸ್ಟಿ, ಸಖತ್ತಾಗ. ನಾನು ಟೀ ಕೂಡ ಸರ್ ಸಿಕ್ಕಣ. ಅವ್ರ ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬ ನಾಚ್ಕೊತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಮ್ರಾನ್, ಥ್ಯಾಂಕ್ ಯು. ನಿಮಗೂ ಇಷ್ಟ ಆದರೆ ದಯವಿಟ್ಟು ಬನ್ನಿ, ಐ ಆಮ್ ಶ್ಯೂರ್ ಯು ವಿಲ್ ಲೈಕ್. ಇದು ವರ್ಕ್ ಮುಗಿತು, ಇವಾಗ ಆಟೋ ಸ್ಟ್ಯಾಂಡ್ ಕಡೆ ಹೊರಡ್ತಾ ಇದ್ದೀನಿ. ಇವಾಗ ಡೈರೆಕ್ಟ್ ಇಲ್ಲಿಂದ ಆಫೀಸ್ಗೆ ಹೋಗಬೇಕು. ಸೊ ಇಲ್ಲ ಭಯ್ಯ ಬೇಡ. ಸೊ ಇಲ್ಲಿಂದ ಡೈರೆಕ್ಟ್ ಇವಾಗ ಆಫೀಸ್ಗೆ ಹೋಗೋದು. ಕಮರ್ಷಿಯಲ್ ಸ್ಟ್ರೀಟ್ ಇಸ್ ಸೋ ನೈಸ್, ಐ ರಿಯಲಿ ಲೈಕ್ ಇಟ್. ಡೈರೆಕ್ಟಾಗಿ ಆಫೀಸಿಗೆ ಬಂದೆ ಇವಾಗ. ಲೆಟ್ಸ್ ಗಾಟ್ ಟು ಬಿ ಬ್ಯಾಕ್. ಹಾಯ್. ಹಾಯ್ ಹಾಯ್. ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ಸೀರಿಯಸ್ ಆಗಿ. ಊಟ ಆಯ್ತಾ ಎಲ್ರದ್ದು? ಇನ್ನೂ ಮಾಡಿಲ್ವಾ? ಓಕೆ. ಎಲ್ಲ ಆಯಿತು, ಎವ್ರಿಥಿಂಗ್ ವಿ ಹ್ಯಾವ್ ಕಂಪ್ಲೀಟೆಡ್. ಶೂಟ್ ಮಾಡಿ ಆಗಿದೆ ನೋಡಿ. Day was really tiring and so exhausting. ದಿನ ಡೇ ಮುಗೀತು, ವರ್ಕ್ ಎಲ್ಲ ಆಯಿತು. ಸೊ ಎಲ್ಲ ನನ್ನ ಕಲೀಗ್ಸ್ಗೆ ಬಾಯ್ ಹೇಳ್ಬೇಡೋಣ. ಬಾಯ್ ಸಂತೋಷ್, ಬಾಯ್ 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 ಬಾಯ್. ಸೊ ಇವತ್ತು ನೀವೆಲ್ಲರೂ ಕೂಡ ಬಂದಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಬ್ಸ್ಕ್ರೈಬ್. ಆಫೀಸ್ ಬಿಟ್ಟು ಆಟೋ ಕೂತಿದ್ದೀನಿ. ಇವಾಗ ಮೆಟ್ರೋ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ರಾಜಾಜಿನಗರ ಹೋಗಬೇಕು. ಇನ್ನೊಂದು ವರ್ಕ್ ಇದೆ. 7:30 ಈ ಮೆಟ್ರೋ ಮಿಸ್ ಆಗೋಯ್ತು. ಮುಂದಿನ ಮೆಟ್ರೋ ತೊಗೊತೀನಿ. ನೋಡೋಕ್ಕಾಗಿಲ್ಲ ನನಗೆ. ಬ್ಯಾಗ್ಗಳೆಲ್ಲ ನೋಡಿ ಎಷ್ಟೊಂದಿದೆ, ಕುತ್ಕೊಂಡು ನೋಡೋಕ್ಕಾಗಿಲ್ಲ. ಮೆಟ್ರೋ ಸ್ಟೇಷನ್ ಕ್ರಿಯೇಟ್ ಮಾಡಿರುವಂಥದ್ದು ರಾಜಾಜಿನಗರ ಅಲ್ಲಿರುವಂಥ ಬ್ರಾಂಚಿಗೆ ನಾನು ಬಂದಿದ್ದೀನಿ. ಎಲ್ಲದರಲ್ಲೂ ಬ್ರಾಂಚ್ ಇದೆ. ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ವೆಜ್ ರೆಸ್ಟೋರೆಂಟ್. ನಾನು ಇವತ್ತು ಎಲ್ಲರೂ ಟ್ರೈ ಮಾಡಿದ್ದೀನಿ ನೋಡಿ, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇವಾಗ ನನಗೆ ಈ ಬಣ್ಣು ಬಿರಿಯಾನಿನ ನಾನು ತರಿಸ್ಕೊಂಡೆ. ಬಿಕಾಸ್ ಇದು ತುಂಬ ಫೇಮಸ್ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ನಾನು ಇದರಲ್ಲಿ ನಾನು ಟ್ರೈ ಮಾಡಬೇಕಾಗಿದೆ. ಆ್ಯಂಡ್ ಯಾರೆಲ್ಲ ನಿಯರ್ ಬೈ ಇದ್ದೀರಾ, ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕು, ಬರ್ಡೇ ಸೆಲೆಬ್ರೇಟ್
ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬರ್ಬೋದು. ಐ ಆಮ್ ಶ್ಯೂರ್ ಇವಾಗ ಇದೇ ನೈಸ್, ಸಖತ್ತಾಗಿದೆ. ವೆಜ್ ಬಿರಿಯಾನಿಯಲ್ಲೂ ಅದು ಬಂಬು ಬಿರಿಯಾನಿ ಸಖತ್ ಟೇಸ್ಟ್ ಆಗಿದೆ. ಆ್ಯಂಡ್ ಈ ಪಾಪಡ್ ಅಂತೂ ನಾನು ಸಖತ್ ಇಷ್ಟ ಆಯಿತು ಅಂತ ಖಾಲಿ ಮಾಡಾಕ್ಬಿಡ್ತೀನಿ. ಆ್ಯಂಡ್ ಮಶ್ರೂಮ್ ಕಬಾಬ್ ಅಂತೂ ಇನ್ನೂ ಸಖತ್ತಾಗಿದೆ. ಕಣ್ಕಪ್ಪಲ್ಲ ಹೊರಗಡೆ ಬಂದು ಹೆಂಗೆ ಆಗೋಗ್ಬಿಟ್ಟಿದ್ದೀನಿ ನಾನು. ನಾಗ ಒಂದು ಥರ ಕಾಣ್ತಾ ಇದ್ದೀನಿ ಅಲ್ವಾ. ಐ ಆಮ್ ಸೋ ಡ್ಯಾಮ್ ಎಕ್ಸಾಸ್ಟೆಡ್. 5:30 ಸ್ಟಾರ್ಟ್ ಆಗಿದೆ ನನ್ನ ಡೇ ಆ್ಯಂಡ್ ಸೊ ಟಯರ್ಡ್. ಸೈನಿಂಗ್ ಆಫ್. ಐ ಆಮ್ ಬ್ಯಾಕ್ ಹೋಮ್. ಇಷ್ಟು ಲಗೇಜ್ ಇದೆ. ಬ್ಯಾಕ್ ಹೋಮ್ ಸೈನಿಂಗ್ ಆಫ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.